ಇನ್ನು ಭಾರೀ ಮಳೆಗೆ ಚಾರ್ಮಾಡಿ ಘಾಟ್ನ ತಡೆಗೋಡೆ ಕುಸಿತ ಕಂಡಿದೆ. ಮೂಡಿಗೆರೆ ತಾಲೂಕಿನ ಚಾರ್ಮಾಡಿ ಘಾಟಿಯಲ್ಲಾಗಿರುವಂತಹ ಘಟನೆ ಇದು. ಹಳೆಯ ಗೋಡೆ ತೆರವು ಮಾಡಿ ಹೊಸ ಗೋಡೆಯನ್ನ ನಿರ್ಮಾಣ ಮಾಡಲಾಗಿತ್ತು. ಮಳೆ ಬೀಳುವಾಗ ಗೋಡೆ ನಿರ್ಮಿಸ್ತಾ ಇರುವುದಕ್ಕೆ ಆಕ್ರೋಶವೂ ವ್ಯಕ್ತವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ತಡೆಗೋಡೆ ನಿರ್ಮಾಣ ಕಾರ್ಯವನ್ನ ಮಾಡಲಾಗಿತ್ತು. ಇದ್ದ ತಡೆಗೋಡೆಯನ್ನ ಒಡೆದು ರೆಡ್ ಟೇಪ್ ಅನ್ನ ಕಟ್ಟುವಂತಹ ಕೆಲಸವನ್ನ ಸದ್ಯ ಪ್ರಾಧಿಕಾರ ಮಾಡಿದೆ. ರಸ್ತೆಯ ಒಂದು ಬದಿ ಬೆಟ್ಟಗುಡ್ಡ, ಮತ್ತೊಂದು ಬದಿ ಪ್ರಪಾತಕ್ಕೆ ಯಾರಾದರೂ ಬಿದ್ದು ಅನಾಹುತವಾದರೆ ಹೊಣೆ ಯಾರು ಅಂತ ಹೇಳಿ ವಾಹನ ಸವಾರರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮಹಾರುದ್ರ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕಾಪಿನಾಡಿನ ಚಾರ್ಮಾಡಿ ಘಾಟ್ ಇದೆಯಲ್ಲ, ಇದು ಪ್ರವಾಸಿಗರ ಒಂದು ನೆಚ್ಚಿನ ತಾಣ. ಆದರೆ ಇಲ್ಲಿ ಮಳೆಗಾಲ ಆರಂಭವಾದರೆ ಹಲವಾರು ಪ್ರವಾಸಿಗರು ಇಲ್ಲಿ ಬಂದು ಏನಂದರೆ ಈ ಸೌಂದರ್ಯವನ್ನು ವೀಕ್ಷಣೆ ಮಾಡ್ತಾರೆ. ಆದರೆ ಇಲ್ಲಿ ಒಂದು ಪ್ರಾಧಿಕಾರ, ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಒಂದು ಎಡವಟ್ಟು ಕೆಲಸ ಒಂದು ಈಗ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ನಾವೀಗ ಚಾರ್ಮಾಡಿ ಘಾಟಿಯಲ್ಲಿದ್ದೀವಿ. ಚಾರ್ಮಾಡಿ ಘಾಟಿಯಲ್ಲಿ ನಿರಂತರವಾಗಿ ತಡೆಗೋಡೆಗಳು ಏನಂದರೆ ಉರುಳೋದು ಅದು ಸ್ವಾಭಾವಿಕ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಹಳೆಯ ಒಂದು ತಡೆಗೋಡೆಯನ್ನು ಕೆಡವಿ ಹೊಸ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗ ಮುಂದಾಗಿರುವಂಥದ್ದು ಜನರ ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ. ಏನಂದರೆ ಈಗಾಗಲೇ ಏನಂದರೆ ಹಳೆ ತಡೆಗೋಡೆ ಇತ್ತು, ಅದು ಮತ್ತು ಗಟ್ಟಿಮುಟ್ಟಾಗಿತ್ತು. ಆದರೆ ಅದನ್ನು ಏನಂದರೆ ಕೆಡವಿ ಹೊಸದಾಗಿ ಒಂದು ನೂತನವನ್ನು ತಡೆಗೋಡೆಯನ್ನು ನಿರ್ಮಾಣ ಮಾಡಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮುಂದಾಗಿರುವಂಥದ್ದು. ಆದರೆ ಇದು ಯಾಕೆ ಮುಂದಾದರು ಅನ್ನೋದೇ ಈಗ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಮತ್ತು ಇಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಏನಂದರೆ ಚಾರ್ಮಾಡಿ ಘಾಟಿಯಲ್ಲಿ ಏನಂದರೆ ಹಳೇದಾದ ಒಂದು ತಡೆಗೋಡೆ ಇದ್ದರೆ ಅದು ಒಳ್ಳೆಯದಾಗಿತ್ತು. ಆದರೆ ಈ ಟೈಮಲ್ಲಿ ಮಳೆ ಅಂತ ಬರುವಂಥ ಟೈಮಲ್ಲಿ ಏನಂದರೆ ತಡೆಗೋಡೆಯನ್ನು ಕೆಡವಿ ನಿರ್ಮಾಣ ಮಾಡಿದರೆ ಹೊಸ ತಡೆಗೋಡೆ ಅದು ಎಷ್ಟರ ಮಟ್ಟಿಗೆ ಗಟ್ಟಿಮುಟ್ಟಾಗಿರ್ತದೆ. ಮತ್ತು ಇಲ್ಲಿ ವಾಹನಗಳು ದಿನನಿತ್ಯನೂ ಕೂಡ ಏನಂದರೆ ಮಂಗಳೂರು ಮತ್ತು ಚಿಕ್ಕಮಗಳೂರು ಭಾಗವಾಗಿ ಈ ಚಾರ್ಮಾಡಿ ಘಾಟಿ ಮೂಲಕವೇ ಹೋಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.